ನಮ್ಮ ತಲೆ ಒಳಗಡೆ ಒಂದು ಸಣ್ಣ ಪವರ್ ಸ್ಟೇಷನ್ನೇ ಇದೆ ಅಂದ್ರೆ ನಂಬ್ತೀರಾ? ಹೌದು, ನಮ್ಮ ಮೆದುಳಿನ ಬಗ್ಗೆನೇ ಮಾತಾಡ್ತಿರೋದು. ಬನ್ನಿ, ಇದರೊಳಗಿನ ಆ ಗುಟ್ಟಾದ ಶಕ್ತಿ ಏನು ಅಂತ ಒಟ್ಟಿಗೆ ನೋಡೋಣ. ಹಾಗಾದ್ರೆ ನಮ್ಮ ತಲೆ ಒಳಗಿರೋ ಈ ಒಂದು ಅದ್ಭುತ ಅಂಗ ಇದೆಯಲ್ಲ, ಅದರ ಅಸಲಿ ಪವರ್ ಎಷ್ಟು? ಊಹೆಗೂ ಮೀರಿದ್ದು ಅಂದ್ರೆ ತಪ್ಪಾಗಲ್ಲ. ಅಂದ್ರೆ ನಮ್ಮ ಮೆದುಳಿನ ಶಕ್ತಿ ಎಷ್ಟರ ಮಟ್ಟಿಗೆ ಇದೆ ಅಂದ್ರೆ ಅದರಿಂದ ಒಂದು ವಸ್ತುವನ್ನೇ ಬೆಳಗಿಸ್ಬೋದಂತೆ. ನಿಜ, ಕೇಳಿದ್ದು ಸರಿನೇ. ನೋಡಿ, ನಮ್ಮ ಮೆದುಳು ಬರೀ ಯೋಚನೆಗಳನ್ನಷ್ಟೇ ಮಾಡೋದಿಲ್ಲ. ಬದಲಿಗೆ ಒಂದು ಪುಟ್ಟ LED ಬಲ್ಬ್ ಇದೆಯಲ್ಲ, ಅದನ್ನ ಆನ್ ಮಾಡೋಷ್ಟು ಕರೆಂಟ್ ಉತ್ಪಾದಿಸುತ್ತೆ. ವಾವ್! ನಮ್ಮೊಳಗೆ ಒಂದು ಲೈವ್ ಬ್ಯಾಟರಿ ಇದ್ದಾಗೆ. ಎಂಥ ಅದ್ಭುತ ಅಲ್ವಾ? ಸರಿ, ಎಚ್ಚರವಾಗಿದ್ದಾಗ ಇಷ್ಟೆಲ್ಲ ಪವರ್ ಜನರೇಟ್ ಮಾಡುವ ನಮ್ಮ ಮೆದುಳು ನಾವು ಮಲಗಿದಾಗ ಏನ್ ಮಾಡುತ್ತೆ? ಆ ಶಕ್ತಿಯೆಲ್ಲ ಸುಮ್ಮನೆ ವೇಸ್ಟ್ ಆಗುತ್ತಾ, ಇಲ್ಲ ಮಾಯವಾಗ್ಬಿಡುತ್ತಾ? ಸಾಮಾನ್ಯವಾಗಿ ಎಲ್ಲರೂ ಅಂದ್ಕೊಳ್ಳೋದೇನು, ಮಲಗಿದಾಗ ನಮ್ಮ ಬ್ರೇನ್ ಕೂಡ ಸ್ವಿಚ್ ಆಫ್ ಆಗತ್ತೆ, ರೆಸ್ಟ್ ಮಾಡುತ್ತೆ ಅಂತ. ಆದ್ರೆ ನಿಜ ಅದಕ್ಕೆ ತದ್ವಿರುದ್ಧ. ವಾಸ್ತವವಾಗಿ ನಾವು ಮಲಗಿದ್ದಾಗ ನಮ್ಮ ಮೆದುಳು ಇನ್ನಷ್ಟು ಆಕ್ಟಿವ್ ಆಗಿರುತ್ತೆ, ಹೆಚ್ಚು ಚಟುವಟಿಕೆಯಿಂದ ಕೆಲಸ ಮಾಡ್ತಿರುತ್ತೆ. ಹಾಗಾದ್ರೆ ಬನ್ನಿ, ನಮ್ಮ ಮೆದುಳಿನ ಈ ನೈಟ್ ಶಿಫ್ಟ್ ರಹಸ್ಯ ಏನು ಅಂತ ನೋಡೋಣ. ನಾವು ಮಲಗಿದ್ದಾಗ ಅದು ಅಷ್ಟೊಂದು ಬ್ಯುಸಿಯಾಗಿ ಯಾವೆಲ್ಲ ಪ್ರಮುಖ ಕೆಲಸಗಳನ್ನ ಮಾಡುತ್ತೆ ನೋಡೋಣ ಬನ್ನಿ. ರಾತ್ರಿ ಹೊತ್ತು ನಮ್ಮ ಮೆದುಳು 3 ಮುಖ್ಯವಾದ ಜವಾಬ್ದಾರಿಗಳನ್ನ ನಿಭಾಯಿಸುತ್ತೆ. ಮೊದಲನೇದು ಲೈಫ್ ಸಪೋರ್ಟ್. ಅಂದೇ ನಾವು ನಿದ್ದೆಯಲ್ಲಿದ್ರೂ ನಮ್ಮ ಉಸಿರಾಟ, ಹೃದಯ ಬಡಿತದಂತಹ ಪ್ರಮುಖ ಕ್ರಿಯೆಗಳನ್ನ ಕಂಟ್ರೋಲ್ ಮಾಡುತ್ತೆ. ಎರಡನೇದು ಕನಸುಗಳನ್ನ ಪ್ರೋಸೆಸ್ ಮಾಡೋದು. ನಮ್ಮ ದಿನದ ಅನುಭವಗಳು, ಭಾವನೆಗಳನ್ನೆಲ್ಲ ಕನಸುಗಳ ಮೂಲಕ ಸಂಸ್ಕರಿಸಿ ನಮ್ಮ ಮೆಂಟಲ್ ಹೆಲ್ತ್ ಕಾಪಾಡುತ್ತೆ. ಕೊನೆಯದಾಗಿ ಮತ್ತು ಬಹುಶಃ ಅತೀ ಮುಖ್ಯವಾದ ಕೆಲಸ ಅಂದ್ರೆ ನೆನಪುಗಳನ್ನ ಸ್ಟೋರ್ ಮಾಡೋದು. ದಿನವಿಡೀ ನಾವು ಕಲಿತ ಹೊಸ ವಿಷಯಗಳನ್ನ, ನೆನಪುಗಳನ್ನ ನೀಟಾಗಿ ವಿಂಗಡಿಸಿ ಲಾಂಗ್ ಟರ್ಮ್ ಮೆಮರಿಯಲ್ಲಿ ಸೇವ್ ಮಾಡಿಡುತ್ತೆ. ಮೆದುಳಿನ ಈ ನಾನ್ ಸ್ಟಾಪ್ ಕೆಲ್ಸ ಇದೆಯಲ್ಲ, ಇದೇ ನಮ್ಗೆ ಹೇಳೋದು ನಿದ್ದೆ ಅನ್ನೋದು ಒಂದು ಲಕ್ಸುರಿ ಅಲ್ಲ, ಬದಲಿಗೆ ಅತ್ಯಗತ್ಯ ಅಂತ. ಅಂದ್ರೆ ನಿದ್ದೆ ಕೇವಲ ರೆಸ್ಟ್ ಮಾಡೋದಲ್ಲ, ಅದೊಂದು ತುಂಬಾನೇ ಆಕ್ಟಿವ್ ಆದ ಮತ್ತು ಅಷ್ಟೇ ಅವಶ್ಯಕವಾದ ಒಂದು ಪ್ರಾಸೆಸ್. ಸೊ ಒಂದು ಮಾತು ನೆನ್ಪಿರ್ಲಿ, ನಮ್ಮ ದೇಹಕ್ಕೆ ಒಳ್ಳೆ ಊಟ ಎಷ್ಟು ಮುಖ್ಯವೋ, ನಮ್ಮ ಮೆದುಳಿನ ಆರೋಗ್ಯಕ್ಕೆ ಮತ್ತು ಅದು ಚುರುಕಾಗಿ ಕೆಲಸ ಮಾಡಕ್ಕೆ ಒಳ್ಳೆಯ ನಿದ್ದೆಯು ಅಷ್ಟೇ ಮುಖ್ಯ. ಹಾಗಾದ್ರೆ ಒಂದು ಪುಟ್ಟ ಬಲ್ಬನ್ನೇ ಬೆಳಗ್ಸೋಷ್ಟು ಪವರ್ ಇರುವ ಈ ಅದ್ಭುತ ಮೆದುಳಿಗೆ ಸರಿಯಾಗಿ ನಿದ್ದೆ ಎಂಬ ರೀಚಾರ್ಜ್ ಕೊಟ್ರೆ ನಾಳೆ ಯಾವ ಹೊಸ ಆವಿಷ್ಕಾರಕ್ಕೆ, ಯಾವ ಹೊಸ ಕಲಿಕೆಗೆ ಶಕ್ತಿ ಕೊಡುವುದಲ್ವಾ? ಸ್ವಲ್ಪ ಯೋಚನೆ